ಮಂಡ್ಯ ನಗರ ಶಂಕರನಗರದ ಶ್ರೀ ಕುವೆಂಪು ವೇದಿಕೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಹಾಗೂ ವಿಕಾಸ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಳೆ ಬೇರು ಹೊಸ ಚಿಗುರು ಅಭಿನಂದನಾ ಸಮಾರಂಭ ಮಾಂಡವ್ಯ ಸಾವಿರಾರು ವರ್ಷ ಕಳೆದರು ಸವೆಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳರಸರಿಗೆ ಮರೆಯೋದುಂಟೆ ಮೈಸೂರು ದೊರೆಯ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾನು ಹೇಳುತ್ತಿರುವ ಕವನದ ಶೀರ್ಷಿಕೆ ಗುರಿ. ಹರಿಯುವ ನದಿಗೆ ಹಲವಾರು ಅಡೆತಡೆಗಳು ಬಂದರೂ ಆ ನದಿಯು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆಯೇ ಹೊರತು ತನ್ನ ಗುರಿಯನ್ನಲ್ಲ. ನಾವು ಕೂಡ ಹಾಗಾಗಬೇಕು ಎಂಬುದು ನನ್ನ ಗುರಿ ಎಂಬ ಕವನದ ಒಂದು ಆಶಯವಾಗಿದೆ. ನಾನು ಮುಖ ಮಾಡಿದ್ದೇನೆ, ಅವುಗಳನ್ನೇ ನೋಡುತ್ತೇನೆ. ದಲ್ಲಾಳಿಗಳು ಬೇಕಿಲ್ಲ, ನಾನೇ ನೇರ ಕೇಳಿಬಿಡುತ್ತೇನೆ ಅಥವಾ ಹೇಳಿಬಿಡುತ್ತೇನೆ. ನಾನೀಗ ಪ್ರಶಸ್ತಿಗಳ ಹತ್ರ ಮುಖ ಮಾಡಿದ್ದೇನೆ ನಿಜ. ನಾನೀಗ ನನಗೀಗ ಮುಖ ಚಿಕ್ಕದಾಗುವುದಿಲ್ಲ, ಸಣ್ಣಗಾಗುವುದೂ ಇಲ್ಲ. ಸನ್ಮಾನ ಚಿಕ್ಕದಿರಲಿ ದೊಡ್ಡದಿರಲಿ ನಿಜವಾಗಿಯೂ ನಾನು ಅದಕ್ಕೆ ಮನಸ್ಸೋತಿದ್ದೇನೆ, ಮರಳಾಗಿದ್ದೇನೆ. ಹಳೆ ಬೇರು ಹೊಸ ಚಿಗುರು. ಏನು ಸ್ವಾಮಿ, ಬೆನ್ನು ತಟ್ಟಲು ಹೆಚ್ಚೇನು ಕಡಿಮೆ ಏನೋ ಈ ಪದ ಇಲ್ಲೇ ತಗೊಂಡಿದ್ದು. ನಿರಾಕರಣೆ ಏಕೆ, ನಿರಾಕರಣೆ ಏಕೆ? ಭಾವಗಳು ನವನವೀನ, ಸುಂದರ, ಅತಿ ಸುಂದರ ನಮ್ಮ ಒಳಗಿನ ಹಂಬಲಗಳು. ಚಿಗುರುವ ಮನ, ಮುದ, ಬದುಕು ಬದುಕಿನ ಹದ, ತೆರೆ ತೆರೆದಂತೆ ಪದ, ಪದ ಪದಗಳೇ ಕದ. ಸ್ವಾಮಿ ಶಾರದಾ ಮಾತೆಯೇ, ಕೈಯನ್ನು ಮುಗಿವೆ ನಿನಗೆ. ಬಯಕೆಗಳ ಮುಳ್ಳು ಕೊನೆಯ ಮೇಲೆ, ಬಯಕೆಗಳ ಮುಳ್ಳು ಕೊನೆಯ ಮೇಲೆ ಬೆಳೆಯುವ ತೆನೆ ಈ ಬಯಕೆಗಳು. ನಿನ್ನ ಬಾಂಧಳದಂತೆ ನನ್ನ ಮನವ ಅಣಿಗೊಳಿಸು ಗುರುವೆ. ಬದುಕೇನು ಲಘುವೆ, ಲಘುವಾಗಿದೆ ಬದುಕು, ಅದು ಗುರುವೆ. ಕೊಚ್ಚಿ ಹೋಗುವ ತನಕ ಅದು ಇಲ್ಲಿ ಕದ್ದ ಪದವೇ. ಸಾಗಲಿ ಈ ಹೊಡೆದಾಟ ಉತ್ಸಾಹದಲ್ಲಿ, ಗಂಡ ಹೆಂಡತಿ ಮಗ ಮಕ್ಕಳು ಸ್ನೇಹ ವೃತ್ತಿ ಪ್ರವೃತ್ತಿ ಅಲೆಗಳಿಗೆ ತಾಗಿ ನೆನಪುಗಳ ಸಿಹಿಯಲ್ಲಿ ತೂಗಿ ಓ ಬೆಳ್ಳನೆಯ ಬೆಳದಿಂಗಳೇ, ಅದು ಇಲ್ಲಿ ತಗೊಂಡಿರೋ ಪದ. ನನ್ನೊಳಗೆ ಪ್ರಕಾಶಗೊಳ್ಳು. ಸ್ತುತಿ ನಿಂದನೆಗಳು ಏನೇ ಬರಲಿ, ಏನೇ ಎದುರಾಗಲಿ, ಪ್ರಿಯನಾಗು ಕವಿ. ಪರಂಪರೆಯು ನಿನ್ನೊಳಗೆ ಇದೆ. ಎಲ್ಲಿದೆ ಪರಂಪರೆ? ನನ್ನೊಳಗೆ ಇದೆ. ಅದು ಪರಂಪರೆ ನಿನ್ನೊಳಗೆ ಇದೆ. ಇಡೀ ಅದರ ಸವಿ. ನೀನು ಒಬ್ಬ ಕನ್ನಡದ ಕವಿ. ಆಳ ಅಗಳಗಳು ಕನ್ನಡದಲ್ಲಿ ಏನೇ ಇರಲಿ, ನವ್ಯ ನವೋದಯ ದಲಿತ ಬಂಡಾಯ, ನೀನು ಕೂಡ ಒಬ್ಬ ಚುರುಕು ಕವಿ. ತೇಲು ಹರಿಯುಗಾವಳಿಗಳ ಜೋಗಿಯಾಗು. ಹಿಡೀ ಶಂಕ, ಹಿಡೀ ಜಾಗಟೆ. ಧನ್ಯವಾದಗಳು ಅವಕಾಶಕ್ಕೆ. ನೆಟ್ಟಗೆ ನಡೆಯುವವಳು ಸುಂದರಿ, ಕಣ್ತಗ್ಗಿಸಿ ನೆಟ್ಟಗೆ ನಡೆಯುವವಳು ಸುಂದರಿ. ಹಲ್ಲು ಗಿಂಜುತ್ತಾ ಸೊಟ್ಟಗೆ ನಡೆಯುವವಳು ವಿಶ್ವಸುಂದರಿ. ಭಿಕ್ಷೆ ಅಂದ, ಭಿಕ್ಷೆ ನೀಡಿದವನಿಗೆ ಕೈ ಮುಗಿಯುತ್ತಾನೆ ಭಿಕ್ಷೆ ಪಡೆದವ. ಭಿಕ್ಷೆ ನೀಡಿದವನಿಗೆ ಕೈ ಮುಗಿಯುತ್ತಾನೆ ಭಿಕ್ಷೆ ಪಡೆದವ. ಭಿಕ್ಷೆ ಕೊಟ್ಟು ಕೈ ಮುಗಿಯುತ್ತಾನೆ ಹೆಣ್ಣು ಕೊಟ್ಟವ. ಮತ್ತೊಂದು ಶ್ರೀರಾಮ ಅಂತ. ನಾನು ಮದುವೆ ಆದ ಹೊಸ್ತರಲ್ಲಿ ಮೈಸೂರಿಗೆ ಹೊರಟೆ, ಕಾರಿರಲಿಲ್ಲ. ಸೊ 3 ಸೀಟಿನ ಒಂದು ಬಸ್ಸಲ್ಲಿ ಆ ಕಿಟಕಿ ಪಕ್ಕ ಒಬ್ಬರು ಮಹಿಳೆ ಕೂತಿದ್ರು. ಅವ್ರ ಪಕ್ಕ ಯಾಕೆ ಕೂರಿಸೋದು ಅನ್ನುವಂಥ ಪ್ರಶ್ನೆ. ನಮ್ಮ ಮನೆಯವ್ರನ್ನ ಕೂರಿಸ್ಬಿಟ್ಟು ಒಂದು ಪದ್ಯ ಬಂದೆ. ಖಾಲಿ ಸೀಟಿನಲ್ಲಿ ಕುಳಿತಿದ್ದ ಚೆಲುವೆಯ ಪಕ್ಕದಲ್ಲಿ ಕುಳ್ಳಿರಿಸಿದೆ ನನ್ನವಳ. ಖಾಲಿ ಸೀಟಿನಲ್ಲಿ ಕುಳಿತಿದ್ದ ಚೆಲುವೆಯ ಪಕ್ಕದಲ್ಲಿ ಕುಳ್ಳಿರಿಸಿದೆ ನನ್ನವಳ. ಶ್ರೀರಾಮ ಎನಿಸಿಕೊಂಡು ನನ್ನವಳ ನೋಡುವ ನೆಪದಲ್ಲಿ ನೋಡುತ್ತಿದ್ದೆ ನಾನು. ಇಳೆ ಮಳೆ ಬೆತ್ತಲಾಗಿ ಕಾದು ಕುಳಿತ ಇಳೆ, ಬಾನು ಹನಿ ಚೆಲ್ಲಿದ ಮೇಲೆ ಹಸಿರು. ಮುಂದಲ ಕವನ ನದಿ ಅಂತ. ನದಿ ಸಾಗರವ ಸೇರಿ ತಪ್ಪಾಯಿತು, ಸವಿ ನೆನಪುಗಳೆಲ್ಲ ಉಪ್ಪಾಯಿತು. ಸೊಳ್ಳೆ ಅಂತ. ಈಗೆಲ್ಲ ಡೆಂಗು ಚಿಕನ್ ಗುನ್ಯ ಹರಡಿಸ್ತಾ ಇದ್ದಾವೆ ಸೊಳ್ಳೆಗಡೆ ಬನ್ನಿ ನನ್ನ ಪ್ರೀತಿಯ ಹೀರಿ ಅವಳಲ್ಲಿ ತೋರಿ, ಅವಳಿಗೂ ಬರಲಿ ಪ್ರೇಮ ಜ್ವರ.
ಪುರಾಣದ ಸತಿಯರಲ್ಲೆಲ್ಲ ಅತಿ ಹೆಚ್ಚು ಮುತ್ತು ಪಡೆದವರು ಯಾರು? ಪುರಾಣದ ಸತಿಯರಲ್ಲೆಲ್ಲ ಅತಿ ಹೆಚ್ಚು ಮುತ್ತು ಪಡೆದವರು ಯಾರು ಎಂಬ ಪ್ರಶ್ನೆಗೆ ಎಲ್ಲರ ಉತ್ತರವಾಗಿತ್ತು ಪಾಂಡವರ ಹೆಂಡತಿ ದ್ರೌಪದಿ. ಯಾಕಂದ್ರೆ 5 ಜನ ಇದು ಮಾಡಿ ಪುರಾಣದ ಸತಿಯರಲ್ಲೆಲ್ಲ ಅತಿ ಹೆಚ್ಚು ಮುತ್ತು ಪಡೆದವರು ಯಾರು ಎಂಬ ಪ್ರಶ್ನೆಗೆ ಎಲ್ಲರ ಉತ್ತರವಾಗಿತ್ತು ಪಾಂಡವರ ಹೆಂಡತಿ ದ್ರೌಪದಿ. ಆದರೆ ಬಹುಮಾನಿತ ಉತ್ತರವಾಗಿತ್ತು ರಾವಣನ ಹೆಂಡತಿ ಮಂಡೋದರಿ. ಸ್ವಾಯತ್ತ ಮಂಡ್ಯ, ಅಲ್ಲಿಂದ ಬಂದಿದ್ದೀನಿ. ನಾನು ಹೇಳುತ್ತಿರುವ ಕವನದ ಶೀರ್ಷಿಕೆ ಗುರಿ. ಹರಿಯುವ ನದಿಗೆ ಹಲವಾರು ಅಡೆತಡೆಗಳು ಬಂದರೂ ಆ ನದಿಯು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆಯೇ ಹೊರತು ತನ್ನ ಗುರಿಯನ್ನಲ್ಲ. ನಾವು ಕೂಡ ಹಾಗಾಗಬೇಕು ಎಂಬುದು ನನ್ನ ಗುರಿ ಎಂಬ ಕವನದ ಒಂದು ಆಶಯವಾಗಿದೆ. ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಕಲಾರ್ಪಣೆ ಮತ್ತೆ ನಮ್ಮ ಪುಟ್ಟಗೌಡರು ಇನ್ನೂ ಹಲವಾರು ಜನ ಇದ್ದಾರೆ. ಇನ್ನು ನಮ್ಮ ಡಿ ಕೆ ರಾಮಯ್ಯನವರು, ನಾನು ಅವರು ಒಂದೇ ಊರು. ಅವರು ಇತ್ತೀಚೆಗೆ ಪರಿಚಯ. ಕನಿಕಾಕ ಬಂದು ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಬೆಳಕು ತಂದಂಥವರು, ಜೀವ ತುಂಬಂಥವ್ರು. ಅವರಿಗೆ ನಾನು ಆಭಾರಿಯಾಗಿರ್ತೇನೆ. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಮಾಧ್ಯಮ ಇದರಲ್ಲಿ ಬೆಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುಭಾಷ್ ರೇಖ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಸೇರ್ಪಡೆಗೆ ಇರ್ತೀನಿ ಅಂತ ಹೇಳ್ತೀನಿ. ಇನ್ನು ರಾಜು ಸರ್ ಅವರು, ಕನಿಕಾಕ ಅವರು ನನಗೆ 2021ರಲ್ಲಿ ಪುಸ್ತಕ ಮಾಡಿಕೊಡ್ತೀನಿ ಅಂತ ಹೇಳಿದಾಗ, ಬಾಳು ನಿನ್ನ ಪುಸ್ತಕದ ಜವಾಬ್ದಾರಿ ನಾವು ಸಂಪೂರ್ಣವಾಗಿ ನಾನು ನೋಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ನನ್ನ ಎಲ್ಲ ಕೆಲಸಗಳನ್ನು ನಿಂತ್ಕೊಂಡು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ನಾನು ಯಾವುದಕ್ಕೆ ತಡೆ ಕೆಡಿಸ್ಕೊಂಡಿಲ್ಲ. ಪುಸ್ತಕ ಪ್ರಿಂಟಿಂಗ್ ಹಿಡಿದು DTP ಹಿಡಿದು ಪುಸ್ತಕ ಬಿಡುಗಡೆವರೆಗೂ ಕೂಡ ಅವರು ನನಗೆ ಗುರುವಿನ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ. ಅವರಿಗೆ ಗುರುವಾಗಿ, ಅಣ್ಣನಾಗಿ ಸ್ವೀಕರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಸಣ್ಣ ಅಭಿನಂದನೆ ಮಾಲಾರ್ಪಣೆಯನ್ನು ಅರ್ಪಿಸುವ ಮೂಲಕ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಗವಂತ ಅವರಿಗೆ ಇನ್ನೂ ಉತ್ತಮವಾದಂಥ ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇನ್ನೂ ಉತ್ತಮವಾದಂಥ ಪ್ರಶಸ್ತಿ ಪುರಸ್ಕಾರಗಳು, ಇನ್ನೂ ಉತ್ತಮವಾದಂಥ ಸ್ಥಾನಕೋಲಿ ಅಂತ ಅವ್ರಿಗೆ ಹಾರೈಸ್ತೀನಿ. ಧನ್ಯವಾದಗಳು. ವೇದಿಕೆಯ ಮುಂದಿರುವ ಗಣ್ಯರಿಗೆ ನನ್ನ ನಮಸ್ಕಾರ. ಈ ದಿವಸ ಸ್ನೇಹದ ಮತ್ತು ಕಾವ್ಯದ ಸಮ್ಮಿಲನದ ಕಾರ್ಯಕ್ರಮ ಇದೆ. ಇದು ಯಾವ ರೀತಿ ಕಾರ್ಯಕ್ರಮ ಏರ್ಪಾಟಾಗಿದೆ ಅಂದರೆ, ಸ್ನೇಹಕ್ಕೋಸ್ಕರ ಕಾವ್ಯ, ಕಾವ್ಯಕ್ಕೋಸ್ಕರ ಸ್ನೇಹ ಸಮ್ಮಿಲನ ಆಗಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಇವರು ಟೈಟಲನ್ನು ಹಳೆ ಬೇರು ಹೊಸ ಚಿಗುರು ಅಂತ ಕೊಟ್ಟಿದ್ದಾರೆ. ಆದರೆ ಅದನ್ನು ನಾನು ಬೇರೆ ರೀತಿ ಓದ್ಕೊಂಡೆ ವೈಯಕ್ತಿಕವಾಗಿ. ನಾನು ಅದನ್ನು ವೈಯಕ್ತಿಕವಾಗಿ ಯಾವ ರೀತಿ ಓದ್ಕೊಂಡೆ ಅಂದರೆ, ಸ್ನೇಹದ ಕುರುಹು ಸ್ನೇಹದ ವರವು ಅಂತ ಓದ್ಕೊಂಡೆ. ಸ್ನೇಹದ ಕುರುಹು ಸ್ನೇಹದ ವರವು ಅಂತ ನಾನು ಓದ್ಕೊಂಡೆ. ಅದನ್ನು ನನ್ನ ಮನಸ್ಸಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ, ಈಗ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನಮಗೆ ಸರ್ಕಾರದ ವತಿಯಿಂದ, ಇಲಾಖಾ ವತಿಯಿಂದ ಕೊಡು ಮಾಡಿದ್ದಾರೆ. ಪ್ರತಿ ವರ್ಷ ಒಬ್ಬ ಉತ್ತಮ ಶಿಕ್ಷಕರನ್ನು ಗುರುತಿಸ್ತಾರೆ. ಅವರು ಗುರುತಿಸಿ ಕೊಟ್ಟಿರೋದು ನನ್ನ ಸೌಭಾಗ್ಯ. ಮತ್ತು ಯಾವುದೇ ಈ ಪ್ರಶಸ್ತಿಗಳು ನನ್ನ ಕರ್ತವ್ಯ ಅಷ್ಟೇ. ಅದು ಯಾರೋ ಗುರುತಿಸಿದರೆ ನನ್ನ ಹೆಸರುಗಳೇ ಇರ್ತಾರೆ, ಆದರೆ ನಾವೇನು ಅದ್ಭುತ ಏನು ಸಾಧಿಸಿರಲ್ಲ, ಅದು ನಮ್ಮ ಕರ್ತವ್ಯ. ಆದರೆ ಆ ಪ್ರಶಸ್ತಿ ಬಂದ ಕಾರಣಕ್ಕೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಅಭಿನಂದಿಸ್ತಾ ಇದ್ದೀರಲ್ಲ, ಇದು ವಿಶೇಷ. ಸಂಬಂಧಗಳಲ್ಲಿ ರಕ್ತ ಸಂಬಂಧ ಮತ್ತು ಸ್ನೇಹ ಸಂಬಂಧ ಬಹಳ ದೊಡ್ಡದು. ಅದರಲ್ಲೂ ಕೂಡ ರಕ್ತ ಸಂಬಂಧಕ್ಕಿಂತಲೂ ಸ್ನೇಹ ಸಂಬಂಧ ಮಿಗಿಲಾದದ್ದು. ನನಗನ್ನಿಸ್ತದೆ, ನೀವಿಷ್ಟು ಜನ ಸ್ನೇಹಿತರು ಸೇರಿ ನನ್ನನ್ನು ಅಭಿನಂದಿಸೋದ್ರಲ್ಲ, ಇದು ನನ್ನ ಪಾಲಿನ ತವರು ಸನ್ಮಾನ, ನನ್ನ ಪಾಲಿನ ತವರು ಸನ್ಮಾನ. ಈ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲಿರುವ ಗಣ್ಯರ ಮತ್ತು ನಿಮ್ಮಗಳ ಕುರಿತ ಮಾತನಾಡುವ ಔಚಿತ್ಯ ನನಗಿದೆ. ನನಗೆ ಪ್ರಶಸ್ತಿ ಪ್ರದಾನ ಆದ ದಿವಸ ಚಂದ್ರಶೇಖರ್ ಅವರು ಮಾತಾಡಿದ್ರು, ನಿಮಗೊಂದು ಅಭಿನಂದನೆ ಇಟ್ಕೋತೀನಿ ಅಂತ. ಅದಕ್ಕೆ ನಾನು ಹೇಳೋದು, ಜಿಲ್ಲಾ ಪ್ರಶಸ್ತಿ ಒಂದು ಸಾಮಾನ್ಯ ಪ್ರಶಸ್ತಿ, ಏನೂ ಬೇಡ ಸರ್ ಅಂತ ಹೇಳಿದೆ. ಆಗಲಿ, ನೀವು ಬೇಡ ಅಂತ ಹೇಳೋದು ನಿಮ್ಮ ಸೌಜನ್ಯ, ನಮ್ಮ ಪ್ರೀತಿ. ಏನೋ ಒಂದು ದಿವಸ ನಿಮ್ಮನ್ನು ಕರಿತೀವಿ ಬನ್ನಿ ಅಂದರು. ಮತ್ತು ಅದೇ ದಿವಸ ಕನಿಕಾ ಮೇಡಮ್ ಕೂಡ ಕರೆ ಮಾಡಿ ಮಾತಾಡಿದ್ರು. ಅವ್ರಿಗೂ ಇದೇ ಉತ್ತರ ಕೊಟ್ಟೆ, ಪ್ರತಿ ಉತ್ತರ ಅವರು ಅದನ್ನೇ ಕೊಟ್ಟರು.
ಇಲ್ಲಿ ಕನ್ನಿಕಾ ಮೇಡಮ್ ಮತ್ತು ಚಂದ್ರಶೇಖರ್ ಅವರು ಜೊತೆಗೂಡಿ ನಮ್ಮನ್ನೆಲ್ಲರನ್ನು ಕೂಡ ಒಗ್ಗೂಡಿಸಿದ್ದಾರೆ. ಕನ್ನಿಕಾ ಮೇಡಮ್ ಬಗ್ಗೆ ನಾನು ಮಾತಾಡಲೇಬೇಕು. 3 ಜ್ಯೋತಿಗಳು ಸೇರಿದ್ರೆ ಅದಕ್ಕೆ ಹೆಸರು ಕನ್ನಿಕಾ ಅಂತ. 3 ಜ್ಯೋತಿಗಳು ಯಾವುದ್ಯಾವುದು ಅಂದರೆ ಶಿಕ್ಷಣ ಜ್ಯೋತಿ, ಸಾಹಿತ್ಯ ಜ್ಯೋತಿ ಮತ್ತು ಸಮಾಜ ಜ್ಯೋತಿ. ಶಿಕ್ಷಣ ಜ್ಯೋತಿ, ಸಾಹಿತ್ಯ ಜ್ಯೋತಿ ಮತ್ತು ಸಮಾಜ ಜ್ಯೋತಿ, ಈ 3 ಜ್ಯೋತಿಗಳು ಒಗ್ಗೂಡಿದ್ರೆ ಸೇರಿಕೊಂಡ್ರೆ ಅದಕ್ಕೆ ಹೆಸರು ಕನ್ನಿಕಾ ಅಂತ. ಮೇಡಮ್ ಅವರು ನನಗೆ ಪ್ರಶಸ್ತಿ ಪ್ರದಾನದ ಮಾರನೆಗೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದರು ನನ್ನ ಫೋಟೋ ಮತ್ತು ಪ್ರಶಸ್ತಿ ವಿಚಾರಗಳನ್ನು. ನನ್ನ ಸ್ನೇಹಿತರೊಬ್ಬರು ಕಾಲ್ ಮಾಡಿದರು ನನಗೆ. ಅವರು ಸ್ವಲ್ಪ ದೂರದ ಗೆಳೆಯರು. ಕಾಲ್ ಮಾಡಿ ಕೇಳಿದ್ರು, ಕನ್ನಿಕಾ ಮೇಡಮ್ ಬಗ್ಗೆ ಎಲ್ಲೋ ಕೇಳಿದ್ದೆ, ನವೋದಯ ಟ್ರಸ್ಟ್ ಅಂತ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಲ್ಲಿ ಆಯ್ಕೆ ಆಯ್ತವೆ ನವೋದಯ ಶಾಲೆಗೆ ಅಂತ. ಆದರೆ ಅವರು ನಿಮ್ಮ ತಂಗಿ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಕನ್ನಿಕಾ ಮೇಡಮ್ ಏನಂತ ಹಾಕಿದ್ರು ಅಂದರೆ ನನ್ನ ಅಣ್ಣನಾದ ಕೊತ್ತತ್ತಿ ರಾಜು ಅವರಿಗೆ ಅಭಿನಂದನೆಗಳು ಅಂತ ಹಾಕಿದರು. ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನನ್ನ ನಮಸ್ಕಾರ. ಆ ಒಂದು ಬಹುದೊಡ್ಡ ಸ್ಥಾನವನ್ನು ನಾನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಅವ್ರನ್ನ ಪ್ರೀತಿಯಿಂದ ನೆನೆಸ್ಕೊಳ್ತೀನಿ. ಇನ್ನು ಚಂದ್ರಶೇಖರ್ ದಾಕೋಳ್ಳಿ ಅವರು ನನಗೆ ಯಾವ ಪರಿಚಯ ಆದರೂ ಇವರು ಇಲ್ಲಿ ನಮ್ಮ ಡಾಕ್ಟ್ರು ಅಂತ ಒಂದು ಪುಸ್ತಕದ ಫೋಟೋ ಇದೆ. ರವಿಕುಮಾರ್ ಚಾಮ್ಲಪುರ ಅವರಿದ್ದಾಗ ನಮ್ಮ ಡಾಕ್ಟ್ರು ಅನ್ನುವಂಥ ನಮ್ಮ ಚರ್ಮ ವೈದ್ಯರಾದ ಶಂಕರೇಗೌಡರಿಗೆ ಒಂದು ಅಭಿನಂದನಾ ಗ್ರಂಥವನ್ನು ತಂದರು. ಅಲ್ಲಿವರೆಗೂ ನನಗೆ ದಾಕೋಳ್ಳಿ ಯಾರು ಅಂತ ಗೊತ್ತಿರಲಿಲ್ಲ. ಅಲ್ಲಿ ಪುಸ್ತಕ ಅಭಿನಂದನಾ ಸಮಿತಿನಲ್ಲಿ ನಾನು ಒಬ್ಬ ಸದಸ್ಯ, ನಮ್ಮ ನಾಗರಾಜ್ ಅವರು ಸದಸ್ಯರು, ದಾಕೋಹಳ್ಳಿಯವರು ಸಂಪಾದಕರು. ಅವ್ರನ್ನ ಮೊಟ್ಟ ಮೊದಲಿಗೆ ಸಭೆಯಲ್ಲಿ ನೋಡಿದೆ. ಅವ್ರನ್ನ ನೋಡಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಇವರು ಬಹಳ ಗಂಭೀರ, ಹೆಚ್ಚು ಮಾತಾಡೋದಿಲ್ಲ, ಅಷ್ಟು ಸುಲಭವಾಗಿ ಎಲ್ಲರ ಜೊತೆಲೂ ಬೆರೆಯಲ್ಲ ಅಂತ. ಆದರೆ ಪರಿಚಯ ಆದಮೇಲೆ ಗೊತ್ತಾಯಿತು ಇವರು ವಿರುದ್ಧವಾಗಿದ್ದಾರೆ ಅಂತ. ಎಷ್ಟು ಆಪ್ತವಾಗಿ ಮಾತಾಡ್ತಾರೆ, ತುಂಬ ಬೆರೀತಾರೆ, ನೋಡೋಕಷ್ಟೇ ಆ ರೀತಿ ಗೋಚರ ಆಯ್ತಾರೆ. ಆದರೆ ಪರಿಚಯ ಆದರೆ ಅವ್ರನ್ನ ಅವ್ರು ತೆರ್ಕೊಂಡ್ರೆ ನಮಗೆ ಬಹಳ ವರ್ಷಗಳ ಬಾಲ್ಯ ಗೆಳೆಯನೇನೋ ಅನ್ನುವಂಥ ಪ್ರೀತಿಯನ್ನು ಕೊಟ್ಬಿಡ್ತಾರೆ. ನನ್ನ ಸ್ನೇಹಿತರ ಜೊತೆ ಹೇಳ್ಕೊಂಡಿದ್ದೀನಿ, ನನಗೆ ಒಬ್ಬರು ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ, ಭಾಳ ಒಳ್ಳೆ ಸ್ನೇಹಿತರು ನನಗೆ ಸಿಕ್ಕಿದ್ರು. ಚಂದ್ರಶೇಖರ್ ದಾಖಲೆಗೆ ಅತ್ಯುತ್ತಮವಾದಂಥ ಉದಾಹರಣೆ. ಒಂದೇ ಪದದ ಅಂದರೆ ಶಬ್ದಾನುಪೂರ್ವದಲ್ಲಿ ವಿವಿಧ ಅರ್ಥಗಳನ್ನು ಚಿತ್ರಿಸೋದನ್ನು ನಾವು ದೇಶಾಲಂಕಾರ ಅಂತ ಕರಿತೀವಿ. ಮಕ್ಕಳುಗಳು ಹೇಳ್ಕೊಡೋ ಸ್ಟೈಲು ನಾನಿದು. ಅಂದರೆ ಇಲ್ಲಿ ನಂಬಿ ಕರೆದರೆ ಓಯಣ್ಣನೇ ಶುಭನು ಅಂದಾಗ ನಂಬಿ ಅಂದರೆ ಒಂದು ನಂಬಿ ಅಣ್ಣ, ಇನ್ನೊಂದು ನಂಬಿಕೆ ಇಟ್ಟು ಕರೆಯೋದು ಅಂತ. ಅಷ್ಟೊಂದು ನಂಬಿಕೆ ಇಟ್ಟು ಅಷ್ಟೊಂದು ಪ್ರೀತಿಯಿಂದ ಚಂದ್ರಶೇಖರ್ ಅವರು ಕರೆದಾಗ ಅವರ ಆ ಕರೆಯನ್ನು, ಅವರ ಆಹ್ವಾನವನ್ನು ನಾನು ತಿರಸ್ಕರಿಸಕ್ಕಾಗದೇನೆ ಒಪ್ಕೊಂಡು ಬಂದಿದ್ದೀನಿ. ಅದಕ್ಕಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನು ಅಂತಂದರೆ ನಮ್ಮ ಮಾದೇವರ ಹಾಡುಗಾರಿಕೆ. ನಾನು ಕೇಳಿರಲಿಲ್ಲ, ಅದೆಲ್ಲ ಒಂದೆರಡು ಕಾರ್ಯಕ್ರಮಗಳು ನೋಡಿದ್ದೆ, ಇಷ್ಟು ಹತ್ತಿರದಿಂದ ಅವರು ನೋಡಿರಲಿಲ್ಲ, ಹಾಡನ್ನು ನಾನು ಕೇಳಿರಲಿಲ್ಲ. ಅವ್ರು ಹಾಡಿದ್ರು ತುಂಬ ಸೊಗಸಾದಂಥ GSS ಅವರ ಹಾಡು. ಹಾಗೆಯೇ ಮರೆಯೋದು ಮುಂದೆ ಅನ್ಕೆರೆ ಯಾರು ಆನ್ಸೋಗೆ ಸೋಮಶೇಖರ್ ಅವರ ಹಾಡನ್ನು ಅತ್ಯಂತ ಸೊಗಸಾಗಿ ಹಾಡಿದ್ರು, ಮರೆಯೋದುಂಟೆ ಮೈಸೂರು ನೊರೆಯ ಅಂತ. ನಾನು ಕೂಡ ಈಗ ಇನ್ನೊಂದು ರೀತಿ ಅದನ್ನೇ ಹಾಡಾಡಬೇಕಾಗದೆ, ಮರೆಯೋದುಂಟೆ ಈ ಕಾರ್ಯಕ್ರಮನ ಅಂತ. ಯಾಕೆಂದರೆ ಮೊದಲು ನನಗೆ ಅಧ್ಯಕ್ಷರಾಗಿ ವಹಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಮಾತನಾಡೋದಾದರೆ, ನಾನು ಇದು ನೋಡಿದಾಗ ನಾಗರಾಜು ಅವರಿಗೆ ಕನ್ನಡ ಕಾವ್ಯ ಪರಂಪರೆ ಒಂದು ಅವಲೋಕನ ಅದನ್ನು ಕುರಿತು ಮಾತನಾಡಿ ಅಂತ ಕೊಟ್ಟವ್ರೆ. ಏನಪ್ಪ ಮಾತನಾಡೋರು ಅಂತ ನಾನು ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಪೂರ್ವದ ಹಳಗನ್ನಡ ಕುರಿತು ಮಾತಾಡಾರ, ಹಳಗನ್ನಡ ಕುರಿತು ಮಾತಾಡಾರ, ನಡುಗನ್ನಡ ಮಾತನಾಡಾರ, ಹೊಸಗನ್ನಡ ಮಾತಾಡಾರ. ಹೊಸಗನ್ನಡದಲ್ಲಿ ನವ್ಯನ, ನವೋದಯನ, ಹಾಗೆ ಪ್ರಗತಿಶೀಲನ, ಬಂಡಾಯನ, ದಲಿತನ ಯಾವುದನ್ನು ಕುರಿತು ಮಾತನಾಡ್ತಾರೆ ಅಂತ ಅವ್ರು ಎಲ್ಲವನ್ನೂ ಸ್ವಲ್ಪ ಮಾತನಾಡಿ ಕಂಪ್ಲೀಟ್ ಅದನ್ನು ಪೂರ್ಣಗೊಳಿಸಿದ್ದಾರೆ. ಹಾಗೆಯೇ ಕವನವಚನದ ಬಗ್ಗೆ ಮಾತನಾಡೋದಾದರೆ, ಮಕ್ಕಳುಗಳು ಅವರ ಸೂರ್ಯನ ಕುರಿತಂತೆ, ಹಾಗೆಯೇ ಆ ಗುರಿ ಕುರಿತಂತೆ, ನದಿ ಹರಿಯೋದ್ರ ಕುರಿತಂತೆ ಅವನ್ನೆಲ್ಲ ನೋಡಿದೆ. ಮಕ್ಕಳು ಇನ್ನೂ ಸಾಕಷ್ಟು ಅಧ್ಯಯನ ಮಾಡಬೇಕಾಗಿದೆ. ಬರೀ ಪ್ರಾಸ ಬಳಸಿದ್ರೆ ಅಷ್ಟೇ ಕವಿತೆ ಆಗತ್ತೆ ಅನ್ನೋ ಭ್ರಮೆಯಿಂದ ಆಚೆ ಬರಬೇಕಾಗಿದೆ. ಸಾಕಷ್ಟು ಅಧ್ಯಯನಶೀಲತೆ ಬೇಕಾಗತ್ತೆ. ಇದರ ನಡುವೆಯೂ ಕೂಡ ನಮ್ಮ ರೋಷನ್ ಚೋಪ್ರಾ ಅವರ ಚುಟುಕುಗಳು ಭಾರಿ ಕಚ್ಚುಗಳು ಇಟ್ಟಿದ್ದಾರೆ. ಚೆನ್ನಾಗಿ ಅವರು ವಾಚನ ಮಾಡಿದ್ದಾರೆ. ಒಂದು ರೀತಿ ಖುಷಿ ಕೊಡ್ತಕ್ಕಂಥ ವಾಚನ ಅದಾಗಿದೆ. ಹಾಗಾಗಿ ಎಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ಬೆರೆತೋಗಿದ್ದಾವೆ. ಆಮೇಲೆ ಇನ್ನೂ ಮುಂದುವರೆದು ಮಾತನಾಡೋದಾದರೆ, ಇವತ್ತು ಸಾಮಾಜಿಕ ಜಾಲತಾಣಗಳ ನಡುವೆ
ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಜಾಲಾಡ್ಬಿಟ್ಟಿದ್ದಾವೆ. ಪ್ರೀತಿ, ಪ್ರೇಮ, ಬಂಧುತ್ವವನ್ನು, ಹಾಗೇನೆ ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಜಾಲಾಡ್ತಿರೋ ಸಂದರ್ಭದಲ್ಲಿ ಅವುಗಳಲ್ಲೇ ಎಲ್ಲ ಮುಳುಗಿರೋ ಹೊತ್ತಿನಲ್ಲಿ ನಾವೆಲ್ಲ ಸೇರಿಕೊಂಡು ಸಾಹಿತ್ಯ, ಸಂಸ್ಕೃತಿ ಅಂತ ಮಾತನಾಡೋದಲ್ಲ, ನಿಜಕ್ಕೂ ಒಂದು ವಿಶೇಷವಾದಂಥ ಅನುಭವವನ್ನು ನನಗೆ ಇವತ್ತು ಕೊಟ್ಟಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಭಾರಿ ವೈಶಿಷ್ಟ್ಯಪೂರ್ಣವಾಗಿತ್ತು, ತುಂಬ ಖುಷಿ ಕೊಡ್ತು, ಮನಸ್ಸಿಗೆ ಮುದ ನೀಡ್ತು. ಆದರೂ ಕೂಡ ನಾನು ಇನ್ನೊಂದು ಈ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷಗಾದಿ ಬೇಡ ಬೇಡ ಅಂದರೂ ಕೊಟ್ಟಲ್ಲ ಅಂತೇಳಿ ನಾನೊಂದು ಕವಿತೆ ಬರ್ಕಂತ ಬಂದಿದ್ದೀನಿ. ನಾನೇನು ಕವಿತೆ ಏನು ಯಾವತ್ತು ಬರೀತಿರ್ಲಿಲ್ಲ, ಬೇಡ ಬೇಡ ಅಂದರೂ ಕೊಟ್ಟವ್ರಲ್ಲ, ಹೆಂಗಿರ್ತದೆ ಇದ್ರ ಕತೆ ಅಂತ. ಮತ್ತೆ ಇನ್ನೊಂದ್ಸಾರಿ ಕರೆದ ಹೋಗ್ಲಿ ಚಂದ್ರಣ್ಣ ಅಂತ ಹೇಳ್ತಾ ಇದ್ದೀನಿ. ಎಂದು ಅಧ್ಯಕ್ಷ ನಾನು, ಅಂಗಾತ ಮಲಗಿದ್ದಾತ ಹಂಗೆ ಬಂದು ಕೂತಂತೆ, ಅಂಗಾತ ಮಲಗಿದ್ದಾತ ಹಂಗೆ ಬಂದು ಕೂತಂತೆ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಆದರೂ ಅಧ್ಯಕ್ಷ ನಾನು. ಅಧ್ಯಕ್ಷ ಸ್ಥಾನಗಳೆಲ್ಲ ಬಿಕರಿಗಿವೆ, ಅಧ್ಯಕ್ಷ ಸ್ಥಾನಗಳೆಲ್ಲ ಬಿಕರಿಗಿವೆ, ಕೋಟಿ ಕೋಟಿ ಲೂಟಿಗೈಯುವವರ ಕೈಯೊಳಗೆ ಭದ್ರವಾಗಿವೆ. ಅಧ್ಯಕ್ಷ ಸ್ಥಾನಗಳೆಲ್ಲ ಬಿಕರಿಗಿವೆ, ಕೋಟಿ ಕೋಟಿ ಲೂಟಿಗೈಯುವವರ ಕೈಯೊಳಗೆ ಭದ್ರವಾಗಿವೆ. ಜಾತಿ, ಮತ, ತೋಳ, ಶ್ರೀಮಂತಿಕೆಯಲ್ಲಿ ನರಳಿ ನಲುಗುತ್ತಿವೆ. ಜಾತಿ, ಮತ, ತೋಳ, ಶ್ರೀಮಂತಿಕೆಯಲ್ಲಿ ನರಳಿ ನಲುಗುತ್ತಿವೆ. ಬಾಯಲ್ಲಿ ಬಾಯಿ, ಹೃದಯದಲ್ಲಿ ಸ್ವಾರ್ಥ ಸ್ಥಾಯಿ. ಆಳು ಕಾಳು, ಮನೆ ಮಠ, ಕಾರು ಬಂಗಲೋ ರಾತ್ರೋರಾತ್ರಿ ಬಂದಾಗಿವೆ. ಪ್ರೀತಿ ಸ್ನೇಹ ಅಳಿದಾಗಿವೆ. ಎಲ್ಲರದು ಒಂದೇ ಓಟ, ಎಲ್ಲರೆದೆಯದು ಒಂದೇ ನೋಟ. ಎಲ್ಲೆಲ್ಲೂ ಬರೀ ಮಂತ್ರ ಮಾಟ. ಕಾಸು ಕರಿಮಣಿ ಇಲ್ಲದೆ ಅಧ್ಯಕ್ಷನಾಗುವುದು ಸೋಜಿಗವೇ. ಆದರೂ ಇಂದು ಅಧ್ಯಕ್ಷ ನಾನು. ಏನೂ ಇಲ್ಲದ ಯಾರೂ ಒಲಿಯದ ನೆಪ ಮಾತ್ರದ ಗಾದಿಯ ಒಲ್ಲೆನೆಂಬುದ ಬಲ್ಲೆ ನಾನು. ಏನೂ ಇಲ್ಲದ ಯಾರೂ ಒಲಿಯದ ನೆಪ ಮಾತ್ರದ ಗಾದಿಯ ಒಲ್ಲೆನೆಂಬುದ ಬಲ್ಲೆ ನಾನು. ಬಂದು ಕೂರುವುದ ಕಲಿ, ಗೆಳೆಯನ ಆಹ್ವಾನ ಒಪ್ಪಿ ಸ್ವೀಕರಿಸಿ ಎಂದು ಅಧ್ಯಕ್ಷ ನಾನು. ಧನ್ಯವಾದಗಳು. ಹೌದು, ಕೃತಿ ಯಾವುದಾದ್ರು ಸಿಹಿ ಕನಸು, ಪುಟಾಣಿ ಪೈಲಟ್, ರಾಜಮಾರ್ಗ, ಅವ್ವನ ಸವಿದ ಚಪ್ಪಲಿಗಳು ಮತ್ತೆ ಮಾಂಡವ್ಯ ಅಂತೇಳಿ ಅವರ ಸಂಪಾದಿತ ಕೃತಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಷ್ಟು ಸಾಹಿತ್ಯಿಕವಾಗಿ ಕೂಡ ಅವರು ತಮ್ಮ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಧಾರವಾಡದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಮೈಸೂರು ದಸರಾ ಕವಿಗೋಷ್ಠಿಯಲ್ಲೂ ಕೂಡ ತಮ್ಮ ಸಾಹಿತ್ಯದ ಛಾಪನ್ನ ಕೂಡ ಮೂಡಿಸಿದ್ದಾರೆ. ಇದುವರೆಗೂ 150 ಕವಿಗೋಷ್ಠಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಅದರಲ್ಲೂ ಹುಲಿಯ ಕಥೆ ಅಂತ ಹೇಳಿ ನಾಟಕ, ಅದು ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅದು ಬಹುಮಾನವನ್ನ ಪಡೆದುಕೊಂಡಿದೆ. ಮತ್ತೆ ನಮ್ಮ ಸಂಸ್ಥೆಯು ಕೂಡ ಅವ್ರನ್ನ ಸಾಹಿತ್ಯಿಕವಾಗಿ ಗುರುತಿಸಿ, ಅದೇ ಕನಿಕಾ ಶಿಲ್ಪ ಎಜುಕೇಶನ್ ಟ್ರಸ್ಟ್ ಕೂಡ ಅವ್ರನ್ನ ಸನ್ಮಾನಿಸಿತ್ತು. ಆದರ್ಶ ಶಿಕ್ಷಕ ಪ್ರಶಸ್ತಿ, ಸೇವಾ ರತ್ನ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಅವ್ರಿಗೆ ಸಂದಿದೆ. ಮತ್ತೆ ನನಗೆ ಹೇಗೆ ಅವರು ಆಪ್ತರು ಅಂತ ಹೇಳ್ತೀನಿ ನಾನು. ಅವರು ಬರೀ ಈ ನಮ್ಮ ಪುನೀತ್ ಮತ್ತೆ ಬಾಲಕೃಷ್ಣ ಅವರು ಭವನದಲ್ಲಿ ನಾನು ಏನು ಹೇಳ್ಬೇಕು ಎಲ್ಲನೂ ತುಂಬಿಸ್ಬಿಟ್ಟಿದ್ದಾರೆ ನನಗೆ. ಆದರೆ ನಾನು ಮಾತಲ್ಲೇ ಹೇಳ್ತೀನಿ ಅಷ್ಟೇ. ಕೇವಲ ನನಗೆ ಅವರು ಸಾಹಿತ್ಯಿಕವಾಗಿ ನನಗೆ ಪರಿಚಯ ಅಲ್ಲ, ನಾನು ಅವರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ. ಮುಂದೋಗಿ ನನ್ನ ಅಣ್ಣಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಅಣ್ಣನೂ ಹೌದು ನನಗೆ ತಂದೆನೂ ಹೌದು ಅಂತ. ಯಾಕೆಂದರೆ ಎಷ್ಟೋ ಸಲ ನನಗೆ ಏನಾದ್ರು ಬೇಸರ ಆದಾಗ, ಅಣ್ಣ ಈಗ ಆಗ್ತಾ ಇದೆ, ಈಗ ಆಯಿತು ಅಂತ ಹೇಳಿದಾಗ ತುಂಬ ತಾಳ್ಮೆಯಿಂದ ಮಾರ್ಗದರ್ಶನ ಕೊಡ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಬೆಳೆಸುವಂತಹ ಮಾತುಗಳಿದೆಯಲ್ಲ, ಆ ಮನಸ್ಸಿನಲ್ಲಿ ಕೈಯನ್ನ ಕಿತ್ತಾಕೋ ಶಕ್ತಿ ಇದೆಯಲ್ಲ, ಅದು ರಾಜನಿಗೆ ಮಾತ್ರ ಅಂತ ತಿಳ್ಕೊಂಡಿಲ್ಲ. ಹಾಗಾಗಿ ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಈ ಅಣ್ಣನೂ ಹೌದು ಅಣ್ಣ, ನನಗೆ ಎರಡನೇ ತಂದೆನೂ ಹೌದು ಅಂತ. ಅಷ್ಟು ಅವರ ವ್ಯಕ್ತಿತ್ವ ನನಗೇನಾಗಿದೆ, ಅಷ್ಟು ಇಷ್ಟ ಆಗ್ಬಿಟ್ಟಿದ್ದಾರೆ ಅವರು. ಅವರ ನಡೆ ನುಡಿ ಆಗಲಿ, ಅವರ ಕಾರ್ಯಗಳಾಗಲಿ, ಅವ್ರು ಯಾವುದಾದ್ರು ಒಂದು ಕೆಲಸವನ್ನ ತಗೊಂಡ್ರೆ, ಒಂದು
ಒಂದು ಪುಸ್ತಕ ಮಾಡ್ತೀನಿ ಅಂದರೆ ಈಗ ಬಾಲಕೃಷ್ಣ ಅವ್ರದ್ದು ಹೇಳಿದೆ ನಾನು, ಅವರು ಕಾರು ಮಲ್ಲಿಗೆ ಹೀಗೆ ಕವನ ಸಂಕಲನ ನಾನು ಪ್ರಿಂಟ್ ಮಾಡಿಸ್ಕೊಡ್ತೀನಪ್ಪ, ಅದು ಜವಾಬ್ದಾರಿ ನನ್ನ ದಾಕೋಡಿ ಸರೇ ತಗೊಂಡಿದ್ರು, ಆ ಟೈಪಿಂಗು ಮತ್ತು ಇದೆಲ್ಲ ಅವರೇ ತಗೊಂಡಿದ್ರು. ಅವರ ಒಂದು ಪ್ರಕಾಶನದಲ್ಲೇ ಬಂದಿದ್ದು. ನಾನು ಹೇಳಿದೆ, ರಾಜಣ್ಣ ನನಗೆ ತಿದ್ದುಪಡಿ ಮಾಡೋದು ಇನ್ನೊಂದು ನಿಮಗೆ ಗೊತ್ತಿದೆ, ನನಗೆ ಆಗಲ್ಲ. ಆದರೆ ನಾನು ಈ ಥರ ಅವ್ರಿಗೆ ಬಾಲಕೃಷ್ಣ ಕೃತಿ ಹೊರಗೆ ತರಬೇಕು ಅಂದಾಗ ಪಾಪ ಒಂದು ಡೈರಿ ಬರೋದಕ್ಕಾಗಲ್ಲ, ನೀವು ಆ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅಂದಾಗ ಆಗಿಂದ ಅವರ ವ್ಯಕ್ತಿತ್ವ ಅವ್ರನ್ನ ಏನೋ ತಿಳ್ಕೊಂಡಿದ್ದಾರೆ, ಬಟ್ ಅವರ ವ್ಯಕ್ತಿತ್ವನೇ ಬೇರೆ. ಎಲ್ಲರಿಗೂ ಕೂಡ ಅವರೀಗ ಸಾಹಿತ್ಯದಲ್ಲಿ ಯಾರು ಕೇಳಿ ಕವಿಗೋಷ್ಠಿ ಅಂದರೆ ಫಸ್ಟ್ ಹೆಸರು ಬರೆದು ಒತ್ತತ್ತಿ ರಾಜು. ಫಸ್ಟ್ ಅವ್ರು ಕೇಳಿದಪ್ಪ, ಅವ್ರಿಗೆ ಕೇಳ್ಬಿಟ್ರೆ ಸಾಕು ಎಲ್ಲ ಕವಿಗಳು ಕೂಡ ಸಿಕ್ಕೋಗ್ತಾರೆ ಅಂತ. ಯಾವುದೇ ಕಾರ್ಯಕ್ರಮ ರೂಪಿಸ್ಬೇಕು ಅಷ್ಟೇ. ರಾಜಣ್ಣ ಫೋನ್ ಮಾಡ್ತಿದ್ರೆ, ಇಲ್ಲ ರಾಜಣ್ಣ ಬರೋಕ್ಕಾಗಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ನನ್ನೇ ಕನ್ವಿನ್ಸ್ ಮಾಡ್ಬಿಟ್ಟಿದ್ದಾರೆ ಅವರು. ನಾನು ಹೇಳ್ತೀನಿ, ನಮ್ದು ಒತ್ತಡ ಕಣಪ್ಪ ಬರೋಕ್ಕಾಗಲ್ಲ ಅಂತಂದರೆ, ಇಲ್ಲ ಮೇಡಮ್ ನೀವು ಬರಬೇಕು, ನಾನು ಇಷ್ಟು ಮಾತಾಡೋಕ್ಕೆ ಸಾಧ್ಯನೇ, ಪಾಠ ಮಾಡ್ತೀನಿ, ಮಾತಾಡೋಕ್ಕೆ ಅಷ್ಟು ಬರೋಲ್ಲ, ಆದರೂ ನಾನು ಇಷ್ಟೊಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಹೇಳೋದು ರಾಜಣ್ಣ. ಒಂದು ರೀತಿ ನನಗೆ ಶಕ್ತಿಯಾಗಿ ನಿಂತಿದ್ದಾರೆ. ಇನ್ನು ಅದು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ. ರಾಜಣ್ಣ, ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.